ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಅಸಮಾಧಾನಿತರ ಕಿಚ್ಚು. ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಂಪುರದಲ್ಲಿ ಸಮಾನ ಮನಸ್ಕರ ಸಭೆ ನಡೆಸಿದ್ದಾರೆ ಶಾಸಕರು. 2-3 ಬಾರಿ ಗೆದ್ದವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಆದ್ರೆ ಹಿರಿಯರಿಗೆ ಸಚಿವ ಸ್ಥಾನ ನೀಡಿರುವುದು ನನಗೆ ಬೇಸರ ತಂದಿದೆ ಅಂತ ಹೇಳ್ತಿದ್ದಾರೆ. ಒಂದು ಕ್ಷೇತ್ರದಿಂದ ಏನಾಗಲಿದೆ ಎಂಬ ಭಾವನೆ ನಾಯಕರಲ್ಲಿದೆ. ಒಂದು ಪಾತ್ರೆ ತಗೊಳ್ಳಿ, ಆ ಪಾತ್ರೆಗೆ ಹಾಲು ಹಾಕಿದ್ರೆ, ಒಂದು ಡ್ರಾಪ್ ಪಾಯ್ಸನ್ ಹಾಕಿದ್ರೆ ಏನಾಗುತ್ತೆ? ರಾಂಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಪರಿ ಇದು. ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ಆಯಿತು. ಸಂಪುಟ ವಿಸ್ತರಣೆ ಆಯಿತು. ಈಗ ಅಸಮಾಧಾನ ಯಾವ ರೀತಿಯಾಗಿ ಭುಗಿಲೇಳ್ತಾ ಇದೆ ಅಂತ ಹೇಳಿದ್ರೆ ನಿರೀಕ್ಷೆಗಿಂತ ಮಟ್ಟ ಜಾಸ್ತಿ ಹೋಗ್ಬಿಟ್ಟಿದೆ. ಈಗ ಎನ್ವೈ ಗೋಪಾಲಕೃಷ್ಣ ಅವರ ಸರದಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು ಅಂತ ಕೇಳಿ. ನಾವು ಹಿರಿಯರಲ್ವಾ, ಮತ್ತೆ ಹುಡುಕಿ ಸಣ್ಣ ಸಣ್ಣವ್ರಿಗೆ 2 ಸಾರಿ 3 ಸಾರಿ ಗೆದ್ದಿರೋರ್ಗೆಲ್ಲ ಮಾಡ್ಕೊಂಡೋದ್ರೆ ಮತ್ತೆ 7 ಸಾರಿ ಗೆದ್ದಿರಿ ಮಾನಸಿಕ ಒಂದಾಗುತ್ತೆ. ನಮಗೆಲ್ಲ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ 2,50,000 ಜನಕ್ಕೂ ನೋವಾಗುತ್ತೆ. ಅದ್ರನ್ನ ಅದು ಒಂದು ಕ್ಷೇತ್ರದಿಂದ ಏನಾಗುತ್ತೆ ಅನ್ನೋ ಒಂದು ಭಾವನೆ ಅವ್ರು ಇಟ್ಕೊಳ್ಳೋದಾದ್ರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಬೇಕು? ಒಂದು ಡ್ರಾಪ್ ಪಾಯ್ಸನ್ ಸಾಕಲ್ಲ. ಯಾವ್ದಕ್ಕನ್ನ ಒಂದು ಕೊಳಗ ತಪ್ಪಲಲ್ಲಿ ಹಾಲಿಗೆ ಒಂದು ಡ್ರಾಪ್ ಉಳಿ ಬಿದ್ದರೆ ಆಗೋದು ಕೆಟ್ಟೋಗೋದಕ್ಕೆ ಎಷ್ಟೊತ್ತು ಬೇಕಾದ್ರು ಅಲ್ವಾ? ಈ ದಾಟಿಯಲ್ಲಿ ತಿಳ್ಕೊಂಡು ನಮಗೇನಂದ್ರೆ ನಾವೇನು ಕಾಂಗ್ರೆಸ್ ಪಕ್ಷನ ಬಿಟ್ಟಿಲ್ಲ, ಕಾಂಗ್ರೆಸ್ನವ್ರಿಗೆ ದೂಷಣೆ ಮಾಡ್ತಾ ಇಲ್ಲ. ಯಾವ ಹೈಕಮಾಂಡ್ ಮುಂದೆ ನಾವೇನು ನಮ್ಮ ಅಳಲ್ಲಿ ತೋಡ್ಕೊಳ್ಳಲ್ಲ. ನಾವು ಅವ್ರ ಮುಂದೆ ನಾವೇನು ಬ್ಲೇಮ್ ಮಾಡಕ್ ಹೋಗೋದಿಲ್ಲ. ಆಗಿರ್ತಕ್ಕಂಥ ಮನಸ್ಸಿನ ನೋವಿಗೋಸ್ಕರ ಜನ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನ ಸರಿ ಮಾಡೋದಕ್ಕೆ ಅವ್ರಿಗಿನ್ನೂ ಬಲ ತುಂಬಲಿಕ್ಕೆ, ಅವ್ರಿಗಿನ್ನೂ ಯಾವುದಕ್ಕೂ ವಿಚಲಿತರಾಗದಲ್ಲೇ ಪಾರ್ಟಿಗೋಸ್ಕರ ಮುಂದೆ ಬರ್ತಕ್ಕಂಥ